ಎಲ್ಲರಿಗೂ ನಮಸ್ಕಾರ ಮತ್ತು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಶಿವರಾತ್ರಿ ಅಂತ ಬಂದಾಗ ಎಲ್ಲರ ಮನೆಯಲ್ಲಿ ವಿವಿಧವಾಗಿ ಆಚರಿಸ್ತಾರೆ. ಅದೇ ರೀತಿ ನಿಮಗೆ ಸುಮಾರು ಕಥೆಗಳು ಕೂಡ ಇದೆ, ಶಿವರಾತ್ರಿ ಏಕೆ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ ಅಂತ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಶಿವರಾತ್ರಿ ಅಂದರೆ ಏನು? ಶಿವರಾತ್ರಿ ಅಂದರೆ ಶಿವ ಮತ್ತು ಪಾರ್ವತಿ ಮದುವೆ ಆದ ದಿನ ಅಂತ ಕೂಡ ಹೇಳ್ತಾರೆ. ಸೊ ಇನ್ನೊಂದು ರೀತಿ ಹೇಳಬೇಕಂದ್ರೆ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂದಿರುವಂಥ ದಿನ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ರೀತಿ ಸತಿ ಯಾವಾಗ ಶಿವನನ್ನು ಅಗಲಿ ಬಿಟ್ಟು ಹೋದ ದಿನ ಶಿವನ ಕೋಪ, ಬೇಜಾರು, ಸಿಟ್ಟು, ಅಳು ಎಲ್ಲನೂ ತೋರಿಸಿ ಆ ತಾಂಡವ ಅನ್ನೋ ಒಂದು ರೀತಿ ನೃತ್ಯ ಮಾಡಿದ್ದುದನ್ನು ಕೂಡ ಶಿವರಾತ್ರಿ ಅಂತ ಹೇಳ್ತಾರೆ. ಸೊ ಹೀಗೆ ವಿವಿಧವಾಗಿ ತುಂಬ ರೀತಿಯ ಕಥೆಗಳು ಕೂಡ ಇದೆ. ಸೊ ಹಾಗಾಗಿ ಶಿವರಾತ್ರಿ ಅಂತ ಅದನ್ನು ಕರೆಸ್ಕೊಂಡಿದ್ದಾಯಿತು. ಇನ್ನೊಂದು ಈ ರೀತಿ ಹೇಳಬೇಕಂದ್ರೆ ಸುಮಾರು ಮನೆಯಲ್ಲಿ ಸುಮಾರು ಜನ ಶಿವರಾತ್ರಿ ದಿನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡೋದ್ರಿಂದ ಯಾವುದೇ ಪಾಪ ದೋಷ ಆಗಿರಲಿ ಅದು ನಿವಾರಣೆ ಆಗಲಿ ಅಂತ ಕೂಡ ಆ ನಂಬಿಕೆಯಲ್ಲಿ ಶಿವರಾತ್ರಿಯ ದಿನ ಉಪವಾಸ ಮಾಡ್ತಾರೆ. ಸೊ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಕೂಡ ಉಪವಾಸ ಮಾಡ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಶಿವನ ಫೋಟೋ ಇಟ್ಟು ದೀಪ ಹಚ್ಚಿ ಹೂವಿನ ಅಲಂಕಾರ ಮಾಡಿ ಈ ರೀತಿ ಪೂಜೆ ಮಾಡಿ ಸಲ್ಲಿಸಿದೆ. ಮತ್ತು ನಮ್ಮ ಮನೇಲಿ ಸ್ವಲ್ಪ ವರ್ಷ ಶಿವರಾತ್ರಿಯ ದಿನ ಓಂ ನಮಃ ಶಿವಾಯ ಅಂತ ನಾವು ಒಂದು ಪೇಪರಲ್ಲಿ ಬರೆದು ಧ್ಯಾನ ಮಾಡಿ ಅದು ಕೂಡ ನಾವು ಶಿವರಾತ್ರಿ ದಿನ ಆಚರಿಸಿ ಅದರ ಪೂಜೆ ಕೂಡ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು ಹೇಗೆಲ್ಲ ಆಚರಿಸ್ತಿದ್ದೀವಿ ಅಂತ. ಇನ್ನು ಶಿವರಾತ್ರಿಯಲ್ಲಿ ನಮ್ಮೂರ ಕಡೆ ಸಂಗೀತ ಮತ್ತು ಭಜನೆ ಎಲ್ಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಸೊ ಇಡೀ ರಾತ್ರಿ ಹಾಡು ಹಾಡಿ ಭಜನೆ ಮಾಡಿ ಶಿವನನ್ನು ಸ್ಮರಿಸ್ತಾ ಹೋಗ್ತಾರೆ. ಸೊ ಬಹಳ ಸುಂದರವಾಗಿರುತ್ತೆ ನಮ್ಮೂರ ಕಡೆ ಶಿವರಾತ್ರಿ ಆಚರಣೆ. ಸೊ ಯಾಕಂದರೆ ನಮ್ಮ ಕಡೆ ಹಿಂದೂಸ್ತಾನಿ ಸಂಗೀತ ತುಂಬ ಹಾಡ್ತಾರೆ. ಸೊ ಶಿವರಾತ್ರಿ ದಿನ ಬೆಳಗಿನ ಪೂಜೆ ಮುಗಿಸಿ ನಾನು ಅಮ್ಮ ಮತ್ತು ಪರ್ಣಿಕಾ ಮಲ್ಲೇಶ್ವರಂಗೆ ಹೋದಿ. ಸ್ವಲ್ಪ ಕೆಲಸ ಆಯಿತು. ಸೊ ಒಂದಿಷ್ಟು ಸಾಮಾನು ತೊಗೊಳೋದಿತ್ತು. ಸೊ ಹಾಗಾಗಿ ಹೋಗಿ ಹೇಗಿದ್ರು ನಾನು ಅಮ್ಮನ ಮನೆಗೆ ಬಂದಿರೋದ್ರಿಂದ ಬಹಳ ಅಪರೂಪವಾಗಿ ಮಲ್ಲೇಶ್ವರಂ ಹೋಗೋದಾಗಿದೆ. ಆ್ಯಂಡ್ ತುಂಬ ಖುಷಿಯಾದ ವಿಚಾರ ಏನಂದರೆ ಮಲ್ಲೇಶ್ವರಮಲ್ಲಿ ನಮಗೆ ಶಿವರಾತ್ರಿಯ ದಿನ ಬಸವಣ್ಣ ದರ್ಶನ ಮಾಡಿದರು. ಸೊ ನೀವು ನೋಡ್ತಾ ಇರ್ಬೋದು, ಬಹಳ ಸುಂದರವಾಗಿ ಅದರ ಅಲಂಕಾರ ಮಾಡಿದರು. ಸೊ ಮಲ್ಲೇಶ್ವರಮಿಂದ ಹೋಗಿ ಬಂದು ಸಂಜೆ ಆಯಿತು. ಮತ್ತು ಶಿವರಾತ್ರಿ ಅಂತ ಬಂದಾಗ ಹಲವಾರು ಹಣ್ಣುಗಳನ್ನು ತಿಂದು ಅದನ್ನು ಅನುಭವಿಸೋದು ಅದೊಂದು ಖುಷಿನೇ ಬೇರೆ. ಸೊ ನೀವು ನೋಡ್ತಾ ಇರ್ಬೋದು, ಆ್ಯಪಲ್, ಗೆಣಸು ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಡೇಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲವನ್ನು ಕೂಡ ನಾವು ಇಟ್ಟು ಅವತ್ತು ನೈವೇದ್ಯ ಮಾಡಿ ಅದನ್ನು ನಾವು ಸೇವಿಸ್ತಾ ಹೋಗ್ತೀವಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಏನಂದರೆ ಶಿವರಾತ್ರಿಯ ದಿನ ಉಸುಳಿ ಅಂತ ಮಾಡ್ತಾರೆ. ನಿಮಗೆಲ್ಲರೂ ಬಹಳ ಜನಕ್ಕೆ ಗೊತ್ತಿರಬಹುದು ಉಸುಳಿ ಅಂತ ಏನಂದರೆ. ಸೊ ಉಸುಳಿ ಮತ್ತು ಹಣ್ಣುಗಳ ಏನಿರುತ್ತೆ ಆ ನೈವೇದ್ಯ ಮಾಡಿದ್ದು ನಾವು ಅವತ್ತು ಸೇವಿಸ್ತೀವಿ. ಸೊ ಅದೇ ನಮ್ಮ ರಾತ್ರಿಯ ಊಟ ಆಗಿರುತ್ತದೆ. ಆ್ಯಂಡ್ ಅಪ್ಪ ಅಮ್ಮ ಕೂಡ ಉಪವಾಸ ಏನು ಮುರಿದಿರ್ತಾರೆ. ಸೊ ಅದಾದಮೇಲೆ ಇದನ್ನೆಲ್ಲ ತಿಂದು ಅವತ್ತಿನ ಆಚರಣೆ ನಾವು ಈ ರೀತಿ ಮುಗಿಸ್ತೀವಿ. ನೋಡ್ತಾ ಇರ್ಬೋದು, ಅವಳು ಕೂಡ ಅವ್ರ ತಾತನ ಜೊತೆ ಹೇಗೆ ಪೂಜೆ ನೈವೇದ್ಯ ಅಂತ ಹೇಳಿ ಕೈ ಜೋಡಿಸ್ತಾ ಇದ್ದಾಳೆ. ಬಹಳ ಇಂಟ್ರೆಸ್ಟ್ ನಮ್ಮ ಪರ್ಣಿಕಾಗೆ ಪೂಜೆ ಮಾಡೋದು ಅಂತೆಲ್ಲ. ಸೊ ಅವ್ರ ತಾತ ಹೇಗೆ ಮಾಡ್ತಿದ್ದಾರೆ ಅದನ್ನ ನೋಡ್ಕೊಂಡು ಅವಳು ಮಾಡ್ತಾಳೆ ನೋಡಿ ಇವಾಗ.
ಈ ಶಿವರಾತ್ರಿಯ ಬಹಳ ವಿಶೇಷವಾದದ್ದು ಏನಂದರೆ, ನಮ್ಮ ಯಶವಂತವರು ನಮ್ಮ ಮನೆಯವರು ಕುಂಭಮೇಳ, ಪ್ರಯಾಗ್ರಾಜ್ ಮಹಾ ಕುಂಭಮೇಳಕ್ಕೆ ಹೋಗಿ ಅಲ್ಲಿಯ ದರ್ಶನ ಮಾಡಿಕೊಂಡು ಅಲ್ಲಿಯ ಮರಳನ್ನು ತಂದಿದ್ರು. ಸೊ ನಾನು ಅಮ್ಮ ಏನು ಮಾಡಿದ್ವಿ, ಅದರಲ್ಲಿ ಮರಳಲ್ಲಿ ಸಣ್ಣ ಲಿಂಗವನ್ನು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದನ್ನು ಅಲಂಕರಿಸಿ ಅದನ್ನು ಈ ಶಿವರಾತ್ರಿಯಲ್ಲಿ ಇಟ್ಟು ಪೂಜೆ ಮಾಡಿದ್ದು ಒಂಥರ ಡಿಫ್ರೆಂಟ್ ಖುಷಿ ಕೊಡ್ತು, ಒಂದು ಡಿಫ್ರೆಂಟ್ ಎನರ್ಜಿ ಕೊಡ್ತು ಅಂತ ಹೇಳ್ಬೋದು. ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ರು ನಮ್ಮ ಪುಟ್ಟ ಲಿಂಗ. ಸೊ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ನಾವು ಸಂಜೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾನು ವಿದ್ಯಾರಣ್ಯಪುರ ನಮ್ಮ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಅಲ್ಲಿ NTR ಗ್ರೌಂಡಲ್ಲಿ ಬಹಳ ಸುಂದರವಾಗಿ ಶಿವಲಿಂಗವನ್ನು ಬಹಳ ಸುಂದರವಾಗಿ ಅಲಂಕರಿಸಿ ಅದೊಂದು ಸಣ್ಣದಾದ ದೇವಸ್ಥಾನ ರೀತಿಯೇ ಮಾಡಿದರು. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಆದಿಯೋಗಿ ಈಶಾ ಫೌಂಡೇಶನ್ ಒಂದು ಶಿವನ ಸ್ಟ್ರಕ್ಚರ್ ಕೂಡ ಅಲ್ಲಿ ಮಾಡಿದರು. ಬಹಳ ಸುಂದರವಾಗಿ ಅಲಂಕರಿಸಿ ಎಲ್ಲ ಭಕ್ತರಿಗೂ ಬಹಳ ನಿಧಾನವಾಗಿ ಸಮಾಧಾನವಾಗಿ ದರ್ಶನ ಕೊಟ್ಟರು. ಹಾಗೂ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಜಾತ್ರೆನೇ ನಡೆದಿತ್ತು. ಸೊ ಸ್ಟಾಲ್ಸ್ ಆಗಿರ್ಬೋದು, ಬಟ್ಟೆ ತಿನ್ನೋದಾಗಿರ್ಬೋದು, ಬಹಳ ಸುಂದರವಾಗಿ ಅಲ್ಲಿ ಅರೇಂಜ್ ಮಾಡಿದರು. ಸೊ ನಾವು ಈ ವರ್ಷ ಅಲ್ಲೇ ದರ್ಶನ ಮಾಡಿ, ಸೊ ಸ್ಟಾಲ್ಸಲ್ಲೆಲ್ಲ ಹೋಗಿ ಒಂದಿಷ್ಟು ಶಾಪಿಂಗ್ ಮಾಡಿ ಎಂಜಾಯ್ ಮಾಡಿ ಫ್ಯಾಮಿಲಿ ಫುಲ್ ಹೋಗಿದ್ವಿ. ಸೊ ಈ ರೀತಿ ನಮ್ಮ ಶಿವರಾತ್ರಿ ಆಗಿತ್ತು. ಸೊ ನೋಡ್ತಿರ್ಬೋದು, ಅಲ್ಲಿ ಶಿವನ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು. ಸೊ ವಿ ಜಸ್ಟ್ ಸ್ಪೆಂಡ್ ದಿಸ್ ವೇ. ಮನಸಾರೆ ನಿಂದಿಸಿದೆ ಮದಿಗೆಟ್ಟು ಶರ.
ಸೊ ನೋಡಿದ್ರಲ್ಲ, ಶಿವ ಅಂದರೆ ಅದೆಂಥ ಶಕ್ತಿ, ಅದೆಂಥ ಎನರ್ಜಿ, ಅದೆಂಥ ಅದ್ಭುತ, ಅದೆಂಥ ಪಾಸಿಟಿವ್ನೆಸ್ ಅಂತ. ಸೊ ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ಆಚರಣೆ. ಸೊ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.